ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಜಗತ್ತು. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಓಡಾಡ್ತಾ ಇದೆ ಎಲ್ಲ ಕಡೆನೂ. ಇವಾಗ ಓಡಾಡ್ತಾ ಇರೋ ಬ್ರೇಕಿಂಗ್ ಅಪ್ಡೇಟ್ ಏನು ಎಲ್ಲರಿಗೂ ಖುಷಿಯಾಗುವಂಥದ್ದೇ ಕನ್ನಡಿಗರಿಗೆ, RCB ಫ್ಯಾನ್ಸ್ಗೆ. ಆದರೆ ಈ ಅಪ್ಡೇಟು ನಿಜ ಆಗುತ್ತಾ ಇಲ್ವಾ ಅನ್ನೋದೇ ಇನ್ನೂ ಗೊತ್ತಿಲ್ಲ. ಏನಪ್ಪ ಅದು ಅಂದರೆ KL ರಾಹುಲ್ RCBಗೆ ಬರ್ತಾರೆ ಈ ಸಲ ಅಂತ. ಈ ರೂಮರ್ ಹಿಂದೆನೂ ಕೂಡ ಒಂದ್ಸಲಿ ಓಡಾಡಿತ್ತು. ಅದು ಯಾವಾಗಂದರೆ IPL ಟೈಮಲ್ಲಿ LSGಯ ಏನು ಹೆಡ್ ಕೋಚು ಮತ್ತು KL ರಾಹುಲ್ ನಡುವೆ ಏನು ಜಗಳ ಆಗ್ತಾ ಇರುತ್ತೆ. ಆ ವಿಡಿಯೋ ವೈರಲ್ ಆದಮೇಲಿಂದ ಇದೊಂದು ರೂಮರ್ ಓಡಾಡ್ತಾ ಇತ್ತು, RCBಗೆ ಬರ್ತಾರೆ, RCBಗೆ ಬಂದ್ಬಿಡಿ ಅಂತ. ಇವಾಗ ಮತ್ತೆ ಈ ರೂಮರ್ ಓಡಾಡೋಕ್ಕೆ ಸ್ಟಾರ್ಟ್ ಆಗೋಕ್ಕೆ ಕಾರಣ ಏನು ಅಂದರೆ, ಸ್ಪೋರ್ಟ್ಸ್ ಕಿಡ ಅನ್ನೋ ಒಂದು ಪ್ರತಿಷ್ಠಿತ ಸ್ಪೋರ್ಟ್ಸ್ ಇನ್ಫಾರ್ಮರ್ ವೆಬ್ಸೈಟ್ ಅದು. ಆ ವೆಬ್ಸೈಟಲ್ಲಿ KL ರಾಹುಲ್ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದಾರೆ. KL ರಾಹುಲ್ ಈ ಸಲ RCBಗೆ ಹೋಗೋ ಎಲ್ಲ ಸಾಧ್ಯತೆಗಳು ಇದೆ ಅಂತ. LSG ಜೊತೆ ಅವರ ಕಾಂಟ್ರಾಕ್ಟ್ ಮುಗಿದಿರೋ ಕಾರಣ ಅವರು ಈ ಸಲ RCBಗೆ ಬರ್ತಾರೆ ಅಂತ ನಿನ್ನೆ ಒಂದು ಟ್ವೀಟ್ ಮಾಡ್ತಾರೆ ಸ್ಪೋರ್ಟ್ಸ್ ಕಿಡ್ ಅವರು. ಅಲ್ಲಿಂದ ಎಲ್ಲ ಕಡೆನೂ ವೈರಲ್ ಆಗುತ್ತೆ. KL ರಾಹುಲ್ ಈ ಸಲ RCBಗೆ ಬರ್ತಾರೆ ಅಂತ ಎಲ್ಲರೂ ಖುಷಿಯಾಗಿದ್ದಾರೆ. ಆದರೆ ಇದು ಎಷ್ಟು ಮಟ್ಟಿಗೆ ನಿಜ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಸ್ಪೋರ್ಟ್ಸ್ ಕಿಡ ಮತ್ತು ಕ್ರಿಕೆನ್ಫೋ, ಕ್ರಿಕ್ ಟ್ರ್ಯಾಕರ್ ಇವೆಲ್ಲ ಪ್ರತಿಷ್ಠಿತ ಕ್ರಿಕೆಟ್ ಇನ್ಫಾರ್ಮರ್, ಸ್ಪೋರ್ಟ್ಸ್ ಇನ್ಫಾರ್ಮರ್ ವೆಬ್ಸೈಟ್ಸು. ಇವುಗಳಲ್ಲಿ ಏನಾದರೂ ಅಪ್ಡೇಟು ನ್ಯೂಸು ಬಂದಂತೆ ಅದು ಆಲ್ಮೋಸ್ಟ್ 95% ಕರೆಕ್ಟಾಗೇ ಇರುತ್ತೆ. ಇನ್ನು 5% ಅಫಿಷಿಯಲ್ ಆಗಿ ಫ್ರಾಂಚೈಸಿಗಳು ಕನ್ಫರ್ಮ್ ಮಾಡಬೇಕಾಗುತ್ತೆ ಅಷ್ಟೇ. ಸೊ ಆ ಸ್ಪೋರ್ಟ್ಸ್ ಕಿಡ ಅವರು ಇದನ್ನು ಅಪ್ಡೇಟ್ ಮಾಡಿರೋ ಕಾರಣ ಇದು ನಿಜ ಇದ್ರೂ ಇರ್ಬೋದು. RCB ಅವರು ಅಫಿಷಿಯಲಿ ಇನ್ನೂ ಕನ್ಫರ್ಮ್ ಮಾಡಿಲ್ಲ ಬರ್ತಾರಾ ಇಲ್ವಾ ಅಂತ. ಅದನ್ನು ಇವಾಗಲೇ ಕನ್ಫರ್ಮ್ ಮಾಡೋದು ಇಲ್ಲ ಅವರು. ಅದಕ್ಕಿಂತ ತುಂಬ ಟೈಮ್ ಇದೆ. ಇವಾಗ ಬಂದಿರೋ ಈ ನ್ಯೂಸ್ ಎಲ್ಲರೂ ಖುಷಿಯಾಗೋವಂಥ ವಿಷಯ. ಒಬ್ಬ ಕನ್ನಡ ಟೀಮ್ಗೆ, ಒಂದು ಕನ್ನಡ ಟೀಮ್ಗೆ, ಒಂದು ಕರ್ನಾಟಕ ಟೀಮ್ಗೆ, ಒಂದು ಬ್ಯಾಂಗ್ಳೂರು ಟೀಮ್ಗೆ ಒಬ್ಬ ಕನ್ನಡ ಕ್ಯಾಪ್ಟನ್ ಆಗೋದು ಅಂದರೆ ಸುಮ್ಮನೆ ಮಾತಾ? ಖಂಡಿತವಾಗ್ಲೂ KL ರಾಹುಲ್ RCBಗೆ ಬಂದರೆ ಅವ್ರು ಕ್ಯಾಪ್ಟನ್ನೇ ಆಗೋದು. ಆ್ಯಸ್ ಎ ಪ್ಲೇಯರ್ ಅಂತೂ ಅವ್ರು ಆಡೋಕ್ಕೆ ಬರೋದೇ ಇಲ್ಲ. ಅದು 200% ಪಕ್ಕ. RCBಗೆ ಅಂತಲ್ಲ, ಅವರು ಇವಾಗ LSG ಬಿಟ್ಟು ಬೇರೆ ಯಾವ ಫ್ರಾಂಚೈಸ್ಗೆ ಹೋದ್ರೂ ಅವರು ಕ್ಯಾಪ್ಟನ್ ಆಗಿಯೇ ಹೋಗೋದು. ಅವರು ಬರೋದು ಪಕ್ಕ ಇತ್ತು ಅಂದರೆ ಅವಾಗ ಆಕ್ಷನಲ್ಲಿ ಫ್ಯಾಫ್ ಡು ಪ್ಲೆಸಿನ ರಿಲೀಸ್ ಮಾಡೋದು ಪಕ್ಕ ಆಗುತ್ತೆ. ಇಲ್ಲ ಅವ್ರು ಬಂದಿಲ್ಲ ಅಂದರೆ ಫ್ಯಾಫ್ ಡು ಪ್ಲೆಸಿನೇ ಇನ್ನೂ 3 ಇಯರ್ಸ್ ಕಂಟಿನ್ಯೂ ಆಗೋ ಎಲ್ಲ ಸಾಧ್ಯತೆಗಳು ಇದೆ. ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ